ಮಾಜಿ ಗೃಹ ಸಚಿವರ ಕ್ಷೇತ್ರದಲ್ಲೇ ಮರಳು ಮಾಫಿಯಾ ಜೋರಾಗಿ ನಡೀತಾ ಇದೆ. ಮಲೆನಾಡಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಇಷ್ಟೆಲ್ಲ ಮರಳು ದಂಧೆಯನ್ನ ಮಾಡ್ತಾ ಇದ್ರು ಕೂಡ ಯಾರು ಹೇಳೋರು ಕೇಳೋರು ಗತಿ ಇಲ್ಲದಂತಾಗಿದೆ. ಮಾಜಿ ಗೃಹ ಸಚಿವರ ತವರು ಕ್ಷೇತ್ರ ಮಲೆನಾಡಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಸಂಕದ ಹೊಳೆಯ ಗೋಪಿನಾಥ ಹಳ್ಳದಿಂದ ಮರಳು ಸಾಗಾಟವನ್ನ ಮಾಡಲಾಗ್ತಿದೆ. ಶಿವಮೊಗ್ಗದ ತೀರ್ಥಹಳ್ಳಿಯ ಆರಗ ಸಮೀಪದ ಸಂಕದ ಹೊಳೆಯ ಗೋಪಿನಾಥ ಹಳ್ಳದಿಂದ ಮರಳು ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಆರಗ ಜ್ಞಾನೇಂದ್ರ ಕ್ಷೇತ್ರದಲ್ಲೇ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡ್ತಿದ್ದಾರೆ ಲೂಟಿಕೋರರು. ಮರಳು ದಂಧೆಕೋರರಿಗೆ ಸ್ಥಳೀಯ ಅಧಿಕಾರಿಗಳು ಕೂಡ ಸಾಥ್ ನೀಡ್ತಾ ಇದ್ದಾರಂತೆ. ಗಣಿ ಮತ್ತು ಭೂ ವಿಜ್ಞಾನ ಮತ್ತೆ ಕಂದಾಯ ಅರಣ್ಯಾಧಿಕಾರಿಗಳು ಎಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಾಜಿ ಗೃಹ ಸಚಿವರ ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲೇ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ ಲೂಟಿಕೋರರು. ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಗಮನಿಸ್ತಾ ಇದ್ದೀರಾ ಮಲೆನಾಡಿನಲ್ಲಿ ಯಾವ ರೀತಿ ಮರಳು ದಂಧೆ ನಡೀತಾ ಇದೆ ಅಂತ. ಯಾರು ಕೂಡ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅಧಿಕಾರಿಗಳಂತೂ ಸುಮ್ಮನಾಗ್ಬಿಟ್ಟಿದ್ದಾರೆ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೇನಾಗ್ಬೇಕು, ನಮಗ್ ಬರ್ಬೇಕಾಗಿರೋದು ಬಂದ್ರೆ ಸಾಕು ಅನ್ನೋ ಮೆಂಟಾಲಿಟಿಲಿ ಇರಬೇಕು. ಅಲ್ಲಿ ಸ್ವಲ್ಪ ಅಧಿಕಾರಿಗಳು ಎದ್ದೇಳಬೇಕು. ಮಲಗಿದ್ರೆ ದಪ್ಪ ಚರ್ಮದ ಅಧಿಕಾರಿಗಳಿಗೆ ನಾವು ಬಡ್ದಿ ಹೇಳಬೇಕು, ಈ ರೀತಿ ಆಗ್ತಾ ಇದೆ ಸ್ವಾಮಿ, ಸ್ವಲ್ಪ ಕಣ್ಣಾಡಿಸಿ ಏನ್ ಆಗ್ತಾ ಇದೆ ಅಂತ. ಅವರೇ ಸಾಥ್ ಕೊಡ್ತಾ ಇದ್ದಾರೆ ಅಂತ ಅಲ್ಲಿ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಷ್ಟು ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಈಗಲೇ ಸಂಪತ್ತಲ್ಲಿ ಏನು ಅರಣ್ಯ ಸಂಪತ್ತು ನಾಶ ಆಗ್ತಿದ್ದಾವೆ, ಅದನ್ನ ಉಳಿಸುವಂತ ಪ್ರಯತ್ನವನ್ನ ಮಾಡಬೇಕು. ಆದ್ರೆ ಅಧಿಕಾರಿಗಳೇ ಇಂಥ ಲೂಟಿಕೋರರಿಗೆ ಸಾಥ್ ಕೊಟ್ರೆ ಅವ್ರಿಗೆ ಹೇಳೋರು ಕೇಳೋರು ಯಾರು ಇರೋದಿಲ್ಲ, ಭಯ ಕೂಡ ಇರೋದಿಲ್ಲ. ಆಗ ನಿರಂತರವಾಗಿ ಇದೇ ರೀತಿ ನಡೀತಾ ಹೋದ್ರೆ ನಮ್ಮ ನೈಸರ್ಗಿಕ ಸಂಪತ್ತನ್ನ ನಾವು ಯಾವ ರೀತಿ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ? ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಕಂದಾಯ ಆಗಿರಬಹುದು, ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾವುದು ಕೂಡ ಇದು ಕಾಣಿಸ್ತಾ ಇಲ್ವಾ? ಕಂಡು ಕಾಣದಂತೆ ಕೂತಿದ್ದಾರಾ? ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದೀರಾ? ದಯವಿಟ್ಟು ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಮಲಗಿದ್ರೆ ಎದ್ಬಿಟ್ಟು ನೋಡಿ ಏನಾಗ್ತಾ ಇದೆ ಅಂತ. ಅರಣ್ಯವನ್ನು ನಾಶ ಆಗ್ತಾ ಇದೆ. ಇದನ್ನ ಸರಿಪಡಿಸುವ ಕೆಲಸವನ್ನ ಅರಣ್ಯಾಧಿಕಾರಿಗಳು ಮಾಡಬೇಕು. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಲೇಬೇಕು. ಈ ರೀತಿಯಾಗಿ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡ್ತಾರೆ ಲೂಟಿಕೋರರು ಅಂತಂದ್ರೆ ಅದಕ್ಕೆ ಯಾವಾಗ ಸ್ವಾಮಿ ಬ್ರೇಕ್ ಹಾಕ್ತೀರಾ? ಈಗಲಾದ್ರೂ ಎದ್ದೇಳಿ. ಮಲಗಿದ್ರೆ ಎದ್ಬಿಟ್ಟು ಇದೆಲ್ಲದಕ್ಕೂ ಸ್ವಲ್ಪ ಬ್ರೇಕ್ ಹಾಕೋ ಕೆಲಸ ಮಾಡಿ. ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ, ಅಧಿಕಾರಿಗಳು ಏನು ಕೂಡ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ, ನಾವು ಕೂಡ ಹೋಗಿ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ.